टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಹೆಚ್ಚಾದಂತೆಲ್ಲ ಸಾಕಷ್ಟು ಅವಘಡಗಳು ಸಂಭವಿಸುತ್ತದೆ. ಒಂದ್ ಕಡೆ ಶಿರಾಡಿ ಘಾಟ್ನ ಹಲವಾರು ಕಡೆ ಭೂಕುಸಿತದಿಂದಾಗಿ ವಾಹನ ಸವಾರರು ಆತಂಕಕ್ಕೆ ಸಿಲುಕಿದ್ರೆ, ಮತ್ತೆ ಈ ಸುತ್ತಮುತ್ತ ಇರತಕ್ಕಂತ ಸಕಲೇಶಪುರ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ನಿರಂತರ ಮಳೆಯಿಂದಾಗಿ ಜನರು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಆದ್ರೆ 2018ರಲ್ಲಿ ಒಂದು ಸೇತುವೆ ಕೊಚ್ಚಿ ಹೋಗಿರುತ್ತೆ ಮಳೆಯಿಂದಾಗಿ. ಅದು 7 ವರ್ಷ ಆದ್ರೂ ಕೂಡ ಇನ್ನೂ ದುರಸ್ತಿ ಆಗದಲೇ ಇಲ್ಲಿನ ಗ್ರಾಮಸ್ಥರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಸಕಲೇಶಪುರ ತಾಲೂಕಿನ ದೋನಹಳ್ಳಿ ಅಂತಕ್ಕಂಥ ಗ್ರಾಮ. ಎದುರುಗಡೆ ನಾವು ನೋಡಬಹುದು, ಇದು ಮಗಜಳ್ಳಿ ಅಂತೇಳಿ ಮತ್ತೊಂದು ವಿಲೇಜ್ ಬರ್ತದೆ. ಆ ಕಡೆ ಇದು ಇದ್ರ ಹಿಂದೆ ಬರ್ತಕ್ಕಂಥದ್ದು ದೋನಹಳ್ಳಿ ಗ್ರಾಮ. ಈ ಎರಡು ಗ್ರಾಮದಲ್ಲಿ ಆ ಕಡೆ ಮನೆ ಇರ್ತಕ್ಕಂಥ ಕುಟುಂಬಗಳ ಜಮೀನು ಈ ಬದಿಯಲ್ಲಿದೆ, ಈ ಕಡೆಯಲ್ಲಿ ಮನೆ ಇರ್ತಕ್ಕಂಥ ಹಲವಾರು ಕುಟುಂಬಗಳ ಜಮೀನು ಆ ಬದಿಯಲ್ಲಿದೆ. ಯಾರೂ ಕೂಡ ಮಳೆಗಾಲದಲ್ಲಿ ಓಡಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಕೆಳಗಡೆ ಪೈಪ್ಗಳನ್ನ ಜೋಡಿಸಿ ಅದರ ಮೇಲೆ ಒಂದು ಕಿರು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು. 2018ರಲ್ಲಿ ದೊಡ್ಡ ರೀತಿಯ ಮಳೆ ಬಂದಿತ್ತು. ಆ ಮಳೆಯಿಂದಾಗಿ ಇದು ಬೆಣಗನ ಹಳ್ಳ ಅಂತೇಳಿ ಹರಿತಕ್ಕಂಥ ಒಂದು ಹೊಳೆ ಇದು ಅಂತಿಮವಾಗಿ ಹೋಗಿ ಹೇಮಾವತಿ ನದಿಗೆ ಸೇರ್ಕೊಳ್ಳುತ್ತೆ. ನಾವು ನೋಡ್ತೀವಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತೇಳಿ. ಕಳೆದ ಮೇ ತಿಂಗಳಿನಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ. ಅದರಿಂದಾಗಿ ಈ ಬೆಣಗನ ಹಳ್ಳ ಅಂತಕ್ಕಂಥ ಈ ಒಂದು ಹೊಳೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಯಾವುದೇ ಕಾರಣದಿಂದ ಕಾಲ್ನಡಿಗೆಯಲ್ಲೂ ಕೂಡ ಈ ಒಂದು ಹೊಳೆಯನ್ನ ದಾಟಿ ಆಚೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇಲ್ಲಿ ಸೇತುವೆ ನಿರ್ಮಾಣ ಆದ್ರೆ ಈ ಒಂದು ದೋನಹಳ್ಳಿ ಅಂತಕ್ಕಂಥ ಗ್ರಾಮ ಏನು ಬರುತ್ತೆ, ಅದು ಇಲ್ಲಿನ ದೇವಾಲದ ಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರುತ್ತೆ. ಇಲ್ಲಿಂದ ಕೇವಲ 3 ಕಿಲೋಮೀಟರ್ ದೂರಕ್ಕೆ ಪ್ರಯಾಣ ಮಾಡಿದ್ರೆ ಇವರು ತಮ್ಮ ಪಂಚಾಯತಿಗೆ ಹೋಗ್ಬೋದು, ಅಥವಾ ಅಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳಿಗೆ ಹೋಗ್ಬೋದು, ಅಥವಾ ಮಾರುಕಟ್ಟೆಗೆ ಹೋಗ್ಬೋದು. ಎಲ್ಲವೂ ಕೂಡ ಕೇವಲ 3-4 ಕಿಲೋಮೀಟರ್ ಅಲ್ಲಿ ಮುಗೀತದೆ. ಆದ್ರೆ ಈ ಒಂದು ಸೇತುವೆ ಕುಸ್ತಿ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವಾಗ ಇವರು 8ರಿಂದ 10 ಅಥವಾ 15 ಕಿಲೋಮೀಟರ್ ಬಳಸಿ ಅಲ್ಲಿನ ಏನು ದೇವಾಲದ ಕೆರೆ ಹೋಗಬೇಕಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಈಗಲೂ ಕೂಡ ಮಳೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಸೊ ಈ ಒಂದು ಸೇತುವೆ ಕುಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಜನರಿಗೆ ಏನ್ ತೊಂದರೆ ಆಗ್ತಿದೆ ಅಂತೇಳಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ಹೇಳಿ ಸರ್, ಇದು ಯಾವಾಗ ಹಿಂಗಾಯ್ತು, ಇದರಿಂದಾಗಿ ತಮಗೆ ಏನೆಲ್ಲ ತೊಂದರೆ ಆಗ್ತಿದೆ ಸರ್? ಸರ್, ಇದು ಹೆಚ್ಚು ಕಡಿಮೆ 2018ರಲ್ಲಿ ಇದಾಗಿರೋದು. 2018ರಲ್ಲಿ ಈ ಸಮಸ್ಯೆ ನಮಗೆ ಶುರುವಾಗಿರೋದು. ಅವಾಗಿಂದ ಇಲ್ಲಿವರೆಗೆ ನಮಗೆ ಆಚೆಗೆ ಅಂದರೆ ಸ್ಕೂಲ್ ಇರ್ಬೋದು, ಒಂದು ಪಂಚಾಯತಿ ಇರ್ಬೋದು, ಒಂದು ಆಸ್ಪತ್ರೆ ಇರ್ಬೋದು, ಬ್ಯಾಂಕ್ ಇರ್ಬೋದು, ದಿನನಿತ್ಯ ಯಾವುದೇ ವ್ಯವಹಾರ ಹೋಗೋದಿದ್ರು ನಮಗೆ ಭಾಳ ಸಮಸ್ಯೆ ಆಗ್ತಾಯಿದೆ. ಒಂದು ಎರಡನೇದಾಗಿ ನಮ್ಮ ಕೆಲವೊಬ್ಬರದು ಇಲ್ಲಿ ವಾಸ ಇರೋರದು ತೋಟ ಗದ್ದೆ ಆಚೆಲಿದೆ, ಅಲ್ಲಿ ವಾಸ ಇರೋರದು ಕೆಲವೊಬ್ರದ್ದು ತೋಟ ಗದ್ದೆ ಈಚೆಲಿದೆ. ಪ್ರತಿಯೊಬ್ಬರಿಗೂ ತುಂಬ ಕಷ್ಟ ಆಗ್ತದೆ. ಈಗ ದನಕರ ಮೇಯೋದಿರ್ಬೋದು, ಕೆಲವರು ಜಮೀನು ಆಚೆಲಿ ಇರುತ್ತೆ, ಅವ್ರು ದನಕರ ಆಚೆಗೆ ತೊಗೊಂಡು ಹೋಗ್ಬೇಕು, ಆಚೆಲಿದ್ದಾರು ಈಚೆಗೆ ಬರಬೇಕು. ಪ್ರತಿಯೊಂದಕ್ಕೂ ದಿನನಿತ್ಯ ವ್ಯವಹಾರಕ್ಕೆ ನಮಗೆ ಹೇಗಾಗಿದೆ ಅಂದರೆ, ನಾವು ಒಂಥರ ಮಳೆಗಾಲದಲ್ಲಿ ಬಂದಿಖಾನೆಯಲ್ಲಿ ಇದ್ದಾಗ ಆಗ್ತಾಯಿದೆ. ನೋಡಿ ನೀವು, ಈ ಕಡೆ ಹೋಗೋದಕ್ಕೆ ಬೇರೆ ರೋಡು ಇಲ್ಲ, ಕಾಲ್ನಡಿಗೆಯಲ್ಲಿ ಹೋಗೋದಕ್ಕೆ ಇಲ್ಲ, ಹೊಳೆ ದಾಟ್ ಹೋಗೋಣ ಅಂದರೆ ಇಲ್ಲೂ ಇಲ್ಲ. ನಮಗೆ ಏನಾದ್ರು ಎಮರ್ಜೆನ್ಸಿ ಅಂದರೆ, ಏನಾದರೂ ನಮ್ಮನ್ನು ರಿಸ್ಕು ಮಾಡಬೇಕಂದ್ರೆ ಹೆಲಿಕಾಪ್ಟ್ರೇ ತರಬೇಕು. ಇಲ್ಲಿ ಅರ್ಜೆಂಟಿಗೆ ಓಡ್ಬರೋ ದಾರಿ ಏನಲ್ಲ, ಇದು ಭಾಳ ಕಷ್ಟ ಆಗ್ತಾಯಿದೆ. ಈ ಮಳೆಗಾಲದಲ್ಲಿ ಜೀವನ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ದಿನನಿತ್ಯ ನಾವು ಏನಾದರೂ ಸಾಮಾನು ಸರಂಜಾಮು ತರಬೇಕು ಅಂದರೆ, ಓಡಾಡಬೇಕು ಅಂದರೆ ಭಾಳ ಕಷ್ಟ ಇದೆ. ಇಲ್ಲಿ ನಾವು ಹಲವಾರು ಬಾರಿ ಶಾಸಕರಿಗೆ ಮತ್ತು ಸಂಸದರಿಗೆ ಇದನ್ನು ಪ್ರಧಾನಮಂತ್ರಿಯವರೆಗೂ ಲೆಟ್ರ್ ಬರೆದಿದ್ದೀವಿ. ಯಾರೊಬ್ಬರೂ ಈ ಕಡೆ ತಲೆ ಆಗ್ತಾ ಇಲ್ಲ. ಸರ್ಕಾರ ಬರೀ ಬಿಟ್ಟಿ ಭಾಗ್ಯ ಅಂತೇಳಿ ಇದನ್ನು ಕೊಟ್ಕೊಂಡು ನಮ್ಮಂಥವ್ರನ್ನ ನಮಗೆ ಏನು ನಮ್ಗೆ ಅವರು ಯಾವ ಬಿಟ್ಟಿ ಭಾಗ್ಯನೂ ಬೇಕಾಗಿಲ್ಲ. ನಮಗೆ ಪುಕ್ಸೇಟೆ ಏನು ನಾವು ನಿರೀಕ್ಷೆ ಮಾಡ್ತಾ ಇಲ್ಲ. ನಮಗೆ ಮೂಲಭೂತ ಸೌಕರ್ಯ ಕೊಟ್ಟರೆ, ಒಂದು ರಸ್ತೆ, ಒಂದು ವಿದ್ಯುತ್ತು, ನಮಗೆ ನೀರಿನ ವ್ಯವಸ್ಥೆ, ನಮಗೆ ಮೂಲಭೂತವಾಗಿ ನಮಗೆ ಈಗ ನಮ್ಮೂರಿಗೆ ಅವಶ್ಯಕತೆ ಇರೋದು ರಸ್ತೆ. ಇಷ್ಟು ಕೊಟ್ಬಿಟ್ರೆ ನಾವು ಇನ್ನೇನು ಕೇಳಲ್ಲ ಅವ್ರನ್ನ. ಯಾವ ಒಂದು ಬಿಟ್ಟಿ ಭಾಗ್ಯ ಇರ್ಬೋದು, ಇನ್ನೊಂದು ನಮ್ಗೆ ಏನು ಅವಶ್ಯಕತೆ ಇಲ್ಲ. ನಮ್ಮನ್ನ ಇಲ್ಲಿ ಬಂದು ಕೇಳೋರೇ ಯಾರೂ ಇಲ್ಲ. ಇಲ್ಲಿ ಸ್ಥಳೀಯ ಶಾಸಕರೊಬ್ಬರು ಬಿಟ್ಟರೆ ಯಾವ ಒಂದು ಜನಪ್ರತಿನಿಧಿ, ಮೇಲ್ಮಟ್ಟದಲ್ಲಿರೋಂಥ ಜನಪ್ರತಿನಿಧಿಗಳು ಯಾರೂ ಈ ಕಡೆ ತಲೆ ಹಾಕ್ತಾ ಇಲ್ಲ. ನಮ್ಗೆ ಹೆಂಗಾಗಿದೆ ಅಂದರೆ, ನಾವು ಇಲ್ಲೇ ಈ ಹೊಳೆ ಬಿದ್ದು ಸಾಯನ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಏನಾದರೂ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಂಡು ಈ ಕಡೆ ಗಮನ ಹರಿಸಲಿಲ್ಲ ಅಂದರೆ ಏನಾಗುತ್ತೋ ಗೊತ್ತಿಲ್ಲ ಮುಂದಿನ ದಿನದಲ್ಲಿ. ಈ ದಾರಿನ ತೋರಿಸ್ತಾ ಹೋಗ್ಬೋದು. ಇದು ಏನೋ ಈ ಹಾನಬಾಳ್ ಕಡೆಯಿಂದ ಇದೇ ಮಾರ್ಗದಲ್ಲಿ ಬರಬೇಕಾಗುತ್ತೆ. ಸೊ ಇದು ರಸ್ತೆ ಕೂಡ ಚೆನ್ನಾಗಿಲ್ಲ. ಆದರೆ ಏನು ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಅದು ಒಂದು ರೀತಿ ಕಚ್ಚಾ ರಸ್ತೆ ಅಂತೇಳಿ ಕರಿತೀವಿ ಅಂತ ಒಂದು ರಸ್ತೆ ಇದು. ಜಾನುವಾರುಗಳು ಓಡಾಡಲಿಕ್ಕೆ, ಸ್ಥಳೀಯವಾಗಿ ಹಳ್ಳಿಗಳಿಗೆ ಹೋಗಿ ಬರಲಿಕ್ಕೆ ಬಳಸ್ತಿದ್ದಂಥ ರಸ್ತೆ ಇದು. ಆದರೆ ಯಾವಾಗ 7 ವರ್ಷಗಳ ಹಿಂದೆ ಈ ಒಂದು ಸೇತುವೆ ಕುಸಿದು ಬಿದ್ದು ಹಾಳಾಯಿತು, ಅವಾಗಿಂದ ಇಲ್ಲಿ ಯಾವುದೇ ವಾಹನ ಸಂಚಾರ ಕೂಡ ಇಲ್ಲ. ಹಾಗಾಗಿನೇ ಇಡೀ ರಸ್ತೆ ಒಂದು ರೀತಿ ಇಲ್ಲಿ ರಸ್ತೆ ಇತ್ತ ಅಂತಕ್ಕಂಥ ಪ್ರಶ್ನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಮುಚ್ಚೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿನೇ ಈ ಗ್ರಾಮಸ್ಥರ ಬೇಡಿಕೆ ಒಂದೇ,
ನಮಗೆ ಈ ಒಂದು ಸೇತುವೆನ ನಿರ್ಮಾಣ ಮಾಡಿಕೊಡಿ, 7 ವರ್ಷಗಳಿಂದ ನಾವು ಇಟ್ಟಿರ್ತಕ್ಕಂಥ ಬೇಡಿಕೆಗೆ ಸ್ಪಂದಿಸಿ ಅಂತೇಳಿ ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡ್ತಿದ್ದಾರೆ. ಸೊ ಅಂದ್ರೆ 7 ವರ್ಷಗಳಿಂದ ನಮ್ಮ ಸಂಕಷ್ಟಕ್ಕೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.